ಮನುಷ್ಯರಾಗಿದ್ದಾಗಲೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಇದ್ದವರು ನಮ್ಮ ಪಾಲಿಗೆ ದೇವರಾದಮೇಲೆ ನಮ್ಮನ್ನು ಕಾಯ್ದನೇ ಇರ್ತಾರ. ಇವತ್ತಂತೂ ನಡೆದ ಘಟನೆ ನಮ್ಮನ್ನು ಪ್ರೀತಿಸುವಂಥವ್ರು, ನಮ್ಮನ್ನು ಯಾವಾಗಲೂ ಕಾಳಜಿ ಮಾಡ್ತಿದ್ದಂಥವ್ರು, ಅವರ ಪ್ರಾಣದಂತೆ ಪ್ರೀತಿಸ್ತಾ ಇದ್ದವರು ನಮ್ಮನ್ನು ಆಗಲಿದ್ರೂ ಸಹ ನಮ್ಮನ್ನು ಕಾಪಾಡ್ತಾರೆ, ನಮ್ಮ ಜೊತೆಗೆ ಇರ್ತಾರೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ನನ್ನ ಬದುಕಿನಲ್ಲಿ ನಡೀತು. ಅದೇನು ಅಂತ ಅಂದರೆ, ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಶುಭ ಗುರುವಾರ ಆಲ್ರೆಡಿ 7 ಗಂಟೆ ಆಗಿದೆ, ಸಾಯಂಕಾಲ 7 ಗಂಟೆ. ಈ ಸಂದರ್ಭದಲ್ಲಿ ನಾನು ಇವತ್ತಿನ ವಿಡಿಯೋ ಯಾವಾಗಲೂ ಅಷ್ಟೇ, ಅವತ್ತಿನ ವಿಡಿಯೋ ಅವತ್ತೇ ನಾನು ಅಪ್ಲೋಡ್ ಮಾಡುವಂಥದ್ದು. ನನ್ನ ಒಂದು ಬ್ಯುಸಿ ಶೆಡ್ಯೂಲ್, ಕೆಲಸದ ನಿಮಿತ್ತ ನನಗೆ ವೀಡಿಯೋಗಳನ್ನ ಡೈಲಿ ಬ್ಲಾಗ್ ತೋರ್ಸೋಕ್ಕಾಗ್ತಾ ಇಲ್ಲ. ಇನ್ನು ಒಂದು 15 ದಿನ ನನಗೆ ತುಂಬ ಕೆಲಸದ ನಿಮಿತ್ತ ನಿಮ್ಮ ಜೊತೆ ನಾನು ಸರಿಯಾಗಿ ವೀಡಿಯೋಗಳನ್ನ ಶೇರ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ನನಗೊಂದು ಘಟನೆ ನಡೀತು, ಆ ಘಟನೆನ ನಿಮ್ಮ ಮುಂದೆ ಶೇರ್ ಮಾಡಿಕೊಳ್ಳೇಬೇಕು. ಬದುಕಿದ್ದಾಗ, ಮನುಷ್ಯರಾಗಿದ್ದಾಗಲೇ ನಮ್ಮನ್ನು ಎಲ್ಲಿ ನೊಂದ್ಕೊಳ್ತಾರೆ, ಎಲ್ಲಿ ದುಃಖ ಪಡ್ತಾರೆ ಅಂತನೋ ಅಷ್ಟು ಕಾಳಜಿ ಮಾಡ್ತಾ ಇರ್ತಾರೆ. ಅಂಥವರು ನಮ್ಮ ಪಾಲಿಗೆ ದೇವರಾದಮೇಲೆ ನಮ್ಮನ್ನು ಕಾಯ್ದೇನೇ ಇರ್ತಾರ. ನಿಜವಾಗ್ಲೂ ಸತ್ಯವಾಗ್ಲೂ ಕೂಡ ನಾನು ರಾಯರ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಒಂದು ಘಟನೆ ನಡೀತು. ನಮ್ಮನ್ನು ಪ್ರೀತಿಸೋರು ನಮ್ಮನ್ನು ಹಗಲಿರಬಹುದು, ಅಂದರೆ ಈ ಪ್ರಪಂಚದಲ್ಲಿ ಅವರ ದೇಹ ಇಲ್ಲದೇ ಇರಬಹುದು, ಆತ್ಮ ಖಂಡಿತ ಇದೆ, ಖಂಡಿತವಾಗ್ಲೂ ಇದೆ. ಮುಂಚೆ ನಾನು ನನ್ನ ತಂದೆನ ಕಳ್ಕೊಂಡಾಗಲೂ ಅಷ್ಟೇ ತುಂಬ ನಿದರ್ಶನಗಳನ್ನ ನಮ್ಮ ತಂದೆ ಇರುವಿಕೆಯನ್ನು ನಾನು ನೋಡ್ತಾ ಬರ್ತಾ ಇದೆ. ನಮ್ಮ ತಂದೆ ಹೋದಂಥ ಸಂದರ್ಭದಲ್ಲಿ 1 ವರ್ಷದವರೆಗೂ ಸಹ ತುಂಬ ನಿದರ್ಶನಗಳನ್ನ ನೋಡಿದೆ. ಇತ್ತೀಚೆಗೆ ಅಪ್ಪ ಮತ್ತೆ ಅವರು ಪುನರಪಿ ಜನನಂ ಪುನರಪಿ ಮರಣಂ ಅಂತ ಅನ್ನೋ ಹಾಗೆ ನನ್ನ ತಮ್ಮನ ಮಗುವಾಗಿ ಬಂದಿದ್ದಾರೆ ಅಂತ ಏನೋ ಗೊತ್ತಿಲ್ಲ, ಭಗವಂತ ಒಂದು ಧೈರ್ಯ ಕೊಡ್ತಾ ಹೋಗ್ತಾರೆ. ನಾನು ಈಗ ಫೇಸ್ ಮಾಡ್ತಾ ಇರುವಂಥದ್ದು ನನ್ನ ಯಜಮಾನರು, ನನ್ನ ಪತಿ ದೇವರು. ಅವ್ರನ್ನ ಕಳ್ಕೊಂಡು ಈಗ ವರ್ಷದ ಮೇಲೆ ಮಾರ್ಚ್ ಅಂದರೆ ಜನವರಿ, ಮಾರ್ಚ್ ಅಂದರೆ ಏಪ್ರಿಲ್, ಮೇ, ಜೂನ್, ಈಗ 4 ತಿಂಗಳು. ಅವರ ಒಂದು ಅಗಲಿಕೆ ನನಗೆ ತುಂಬ ಮನಸ್ಸಿಗೆ ನೋವು ತಂದಿದೆ, ನಿಜ. ನಾನು ಈ ಕ್ಷಣಕ್ಕೂ ಅವ್ರು ಮರೆತು ಬದುಕುವ ಜೈಮಾನ ನಂದಲ್ಲ. ಆದರೆ ಅವರು ಅಷ್ಟೇ, ಅವರು ಆತ್ಮಲೋಕದ ಪ್ರಯಾಣ, ಅವರಿರುವಂಥ ಲೋಕದಿಂದನೇ ನಮ್ಮನ್ನು ಗಮನಿಸ್ತಾ ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಅದರಲ್ಲಿ 2 ಮಾತಿಲ್ಲ. ಏನು ನಡೀತು, ಏನಿಷ್ಟು ಮಾತಾಡ್ತಾ ಇದ್ದೀರಾ ಅಂತ ಅಂದ್ಕೋಬೇಡಿ. ನಾನು ಪ್ರತಿದಿನವೂ ಸ್ವಲ್ಪ ಹೊತ್ತು ಮಾತಾಡ್ತೀನಿ, ಕೂತ್ಕೊಂಡು ಫೋಟೋ ಮುಂದೆ ಕೂತ್ಕೊಂಡು ಮಾತಾಡ್ತೀನಿ. ನಾನು ರಾಯರ ಹತ್ರ ಹೇಗೆ ಏನು ನನ್ನ ಮನಸ್ಸಿನ ಮನದಾಳದ ನೋವುಗಳನ್ನ ನನ್ನ ರಾಯರ ಹತ್ರ ಖುಷಿ, ಸಂತೋಷ ಎಲ್ಲನೂ ನಾನು ಅವ್ರ ಮುಂದೆ ಹೇಳ್ತೀನೋ ಹಾಗೆ ನಮ್ಮ ಮನೆಯವರೊಟ್ಟಿಗೂ ಕೂಡ ನಾನು ಮಾತಾಡ್ಕೊಳ್ತೀನಿ. ಅವ್ರು ಕೊಡುವಂಥ ಧೈರ್ಯ, ಕೆಲವು ದಾರಿನ ತೋರಿಸ್ತಾ ಹೋಗ್ತಾರೆ, ನಮ್ಮ ಜೊತೆ ಇರೋದನ್ನು ತುಂಬ ನಿರೂಪಣೆ ಮಾಡ್ತಾ ಇದ್ದಾರೆ. ಅಂಥದ್ದೇ ಒಂದು ಘಟನೆ ನನಗೆ ನಡೀತು. ಬೆಳಗ್ಗೆ ಏನು ನಡೀತು ಅಂತ ಹೇಳಿದ್ರೆ, ಮನೆಯೆಲ್ಲ ಕ್ಲೀನಾಗಿತ್ತು, ಮನೆಯೂ ಕೂಡ ಒರೆಸಾಗಿತ್ತು. ಅಡುಗೆ ಮನೆ, ಅದಕ್ಕೆ ಮುಂಚಿತವಾಗಿ ಸ್ವಲ್ಪ ಹೊತ್ತು ಇವತ್ತಿನ ಕೆಲಸದ ಬಗ್ಗೆ ನಮ್ಮ ಮನೆಯವ್ರ ಹತ್ರ ಮಾತಾಡೇ ಕೂತ್ಕೊಂಡು, ಅವ್ರ ಫೋಟೋ ಮುಂದೆ ಕೂತ್ಕೊಂಡು ಇವತ್ತು ಏನು ಕೆಲಸ ಇರುತ್ತೆ, ಏನೆಲ್ಲ ಮಾಡಬೇಕು, ಸಂಜೆವರೆಗೂ ಏನೆಲ್ಲ ನನ್ನ ಕೆಲಸ ನಿಭಾಯಿಸಬೇಕು ಅದನ್ನು ಮಾತಾಡ್ತೀನಿ. ಸ್ವಲ್ಪ ಹೊತ್ತು ಯಾಕೋ ಗೊತ್ತಿಲ್ಲ, ಸ್ವಲ್ಪ ಮೌನನೂ ಕೂಡ ಹಾಕ್ತೀನಿ. ಎದ್ದೇಳ್ತೀನಿ. ಎದ್ದಾದಮೇಲೆ ಅಡುಗೆ ಮನೆ ಸಿಂಕ್ ಬರುತ್ತೆ ನೋಡಿ, ಆ ಸಿಂಕಿಂದ ಸ್ವಲ್ಪ ಮುಂದಕ್ಕೆ ನೀರು ಚೆಲ್ಲಿದೆ. ಹೆಂಗೆ ನೀರು ಚೆಲ್ತು ನನಗೆ ಗೊತ್ತಿಲ್ಲ. ಅದು ನಾನು ಮುಂದೆ ಬರ್ತೀನಿ, ನನ್ನ ಬಲಗಾಲು ಆ ನೀರು ಮೇಲೆ ಇಡ್ತೀನಿ. ಹೆಂಗೆ ಜಾರ್ತು ಅಂದರೆ ನಿಜ ಹೇಳ್ತೀನಿ, ನಾನು ಬೀಳೋ ಅಂಥ ರಭಸಿಕೆ ನನ್ನ ಬೆನ್ನು ಮೂಳೆ ಏನಾದರೂ ಆಗಬೇಕು, ಇಲ್ಲ ನನ್ನ ಬಲಗಾಲು ಫ್ರ್ಯಾಕ್ಚರ್ ಆಗಬೇಕು, ಅಷ್ಟು ಜೋರಾಗಿ ಜಾರ್ತೀನಿ. ಬಿದ್ದೋದೆ, ನನಗೇನೋ ಆಯಿತು, ನನ್ನದು ಮುಗೀತು, ನನ್ನ ಕಾಲೇನೋ ಮುರಿದೋಗುತ್ತೆ, ನನ್ನ ಸೊಂಟ ಏನಾದರೂ ಮುರಿದೋಗುತ್ತೆ ಅಂತ ಹೇಳಿ ಜರ್ರಂತ ಜಾರ್ತೀನಿ. ನಂಬಲ್ಲ, ನನ್ನನ್ನು ಹಿಂಭಾಗದಿಂದ ಇಟ್ಕೊಳ್ತಾರೆ, ಮೆಲ್ಲೆ ನನ್ನ ನೆಲೆಗೆ ಬಿಡ್ತಾರೆ. ಅದು ನಮ್ಮ ಮನೆಯವರು. ನೀವು ಕೆಲವ್ರು ನಂಬದೇ ಇರೋರು ಏನು ಬೇಕಾದರೂ ಅಂದ್ಕೊಳ್ಳಿ, ಗಂಟೆ
ಕೇಳಿಸ್ಕೊಂಡ್ರ ಸೌಂಡು? ಮೆಲ್ಲೆ ಇಟ್ಕೊಂಡು ನನ್ನ ಹಿಂಭಾಗದ ತಲೆ ಕತ್ತನ್ನ ಇಟ್ಕೊಂಡು ಮೆಲ್ಲೆ ನೆಲಕ್ಕೆ ಬಿಡ್ತಾರೆ. ಒಂದು ಎಳ್ಳು ಮನೇನೂ ನನಗೆ ನೋವು ಅನ್ನೋದೇ ಆಗಲಿಲ್ಲ. ಬಿದ್ದಿದ್ದ ರಭಸಕ್ಕೆ ನಿಜ ಹೇಳ್ತೀನಿ, ಸೊಂಟ ನನ್ನ ಕಾಲಿಗೆ ತುಂಬ ಏಟಾಗಬೇಕಿತ್ತು. ನನ್ನ ಹಿಂದೆನೇ ಇದ್ದರು ಅವರು. ನಾನು ಬೀಳುವಂಥ ಸಂದರ್ಭ ಅವ್ರಿಗೆ ಗೊತ್ತಾಗಿ ನನ್ನನ್ನು ಕಾಪಾಡಿ ಕೂರಿಸ್ತಾರೆ ನನ್ನನ್ನು. ಇದು ಸತ್ಯವಾಗಲೂ ಸಹ ನನ್ನ ರಾಯರ ಪಾದದ ಸಾಕ್ಷಿಯಾಗಿ ನಡೆದಂಥ ಘಟನೆ. ಆವಾಗಲೇ ಅಂದ್ಕೊಳ್ಳೋದು, ಮನುಷ್ಯರಾಗಿದ್ದಾಗಲೇ ಕಾಯ್ತಾಯಿದ್ರು, ಈಗ ನಮ್ಮ ಪಾಲಿಗೆ ಅವ್ರ ದೇವರು ನಮ್ಮನ್ನು ಕಾಯ್ದಾನೇ ಇರ್ತಾರ? ಖಂಡಿತ ಕಾಯ್ತಾರೆ. ಪ್ರತಿಯೊಂದು ಕೆಲಸದಲ್ಲೂ ನಮ್ಮ ಜೊತೆ ಇದು ಮಾಡಿಸ್ತಾ ಇದ್ದಾರೆ. ಅವ್ರ ಮಾತು ಅವ್ರದ್ದು ನಮಗೇನೂ ಕೇಳಿಸಿಲ್ಲ ಅಂದರೂ ಸಹ ನಾವು ಮಾತಾಡೋದೆಲ್ಲನೂ ಸಹ ಕೇಳಿಸ್ಕೊಂಡು ಅದಕ್ಕೆ ನಮಗೆ ಒಂದು ಹಾದಿಲಿ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಹೆಂಗೆ ಅಂತ ಹೇಳಿದ್ರೆ, ನಿಜ ನನಗೇನೋ ಆಯಿತು ಅನ್ನೋದನ್ನು ಹಿಡ್ಕೊಂಡು ಹಿಂದೆ ಬೀಳುವಂಥವಳನ್ನ ಹಿಡಿದು ನನ್ನನ್ನು ಮೆಲ್ಲೆ ಕೆಳಗೆ ಬಿಡ್ತಾರೆ. ಎಷ್ಟು ಅಂತಂದರೆ ಒಂದು ನಿಮಿಷ ನಾನೇ ಒಂಥರ ಆಶ್ಚರ್ಯಚಕಿತಳಾಗ್ಬಿಟ್ಟೆ ನಾನು. ನಿಜ ದೇವರಾಣೆಗಳು ಸಹ ನನ್ನ ಸೊಂಟನೋ ಕಾಲೋ ಮುರಿತು, ಇಲ್ಲಿ ಇಷ್ಟು ದೂರದಿಂದ ಅಲ್ಲಿವರೆಗೆ ಜಾರಿದೆ ನನ್ನ ಕಾಲು. ಬಿದ್ದೆ ನಾನು ಅನ್ನೋದರಲ್ಲಿ ನನ್ನನ್ನು ಹಿಡಿದು ಹಾಗೆ ಕೆಳಗಡೆ ನಾನು ಮಲ್ಕೋತೀನಿ ಹಿಂಗೆ. ಆದರೆ ನೋವಾಗಿಲ್ಲ, ನನಗೆ ಎಂಥದ್ದು ಕೂಡ ಏಟಾಗಲಿಲ್ಲ. ನಮ್ಮ ಮನೆಯವರು ನನ್ನನ್ನು ನಿಂತು ಕಾಪಾಡಿರುವಂಥದ್ದು. ಇದು ರಾಯರ ಸಾಕ್ಷಿಯಾಗಿ ಆ ಕ್ಷಣ ನಮ್ಮ ಮನೆಯವ್ರನ್ನ ನಾನು ಕಂಡಂತಲೇ ನನಗೆ ಭಾಸ ಆಗಿತ್ತು. ನೋಡಿದ್ರ, ಎಲ್ಲೂ ಹೋಗಲ್ಲ. ನಮ್ಮನ್ನು ಪ್ರೀತಿಸೋರು ಯಾವಾಗಲೂ ನಮ್ಮನ್ನು ಕಾಯೋದಕ್ಕೆ ನಮ್ಮ ಜೊತೆ ಇರ್ತಾರೆ. ಇದು ಸತ್ಯ ಸತ್ಯ ಸತ್ಯ. ನನ್ನ ಅಭಿಪ್ರಾಯನ ನಿಮ್ಮ ಜೊತೆ ಹೇಳ್ಕೋಬೇಕಿತ್ತು, ಹೇಳ್ಕೊಂಡಿದ್ದೀನಿ. ನಿಮ್ಗೇನು ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಂಬೋರು ನಂಬಿ, ಬಿಡೋರು ಬಿಡಿ. ನನ್ನ ನಂಬಿಕೆ ಅಚಲ ಅಂತ ಹೇಳ್ತೀನಿ. ಅಷ್ಟು ಅಚಲವಾಗಿ ನನ್ನೊಟ್ಟಿಗೆ ನಮ್ಮ ಮನೆಯವರು ಅವರು ಹೇಗೆ ನನ್ನನ್ನು ಕಣ್ಣಿಟ್ಟು ನೋಡ್ಕೊಳ್ತಾ ಇದ್ರೋ, ಈ ಕ್ಷಣಕ್ಕೂ ಹಾಗೆ ಅವ್ರ ಮಕ್ಕಳನ್ನಾಗಲಿ ನನ್ನನ್ನಾಗಲಿ ಒಂದು ಹಾದಿಲಿ ಕರ್ಕೊಂಡು ಹೋಗ್ತಾ ಇರೋದೇ ಅವರು. ನನ್ನ ತಂದೆನೂ ಸಹ ಅವ್ರನ್ನ ನಾನು ಮರೆಯೋದಿಲ್ಲ ಅಂತ ಗುಣವಂತ ಅಪ್ಪನೂ ನಾನು ಎಂದೂ ಮರೆಯೋದಿಲ್ಲ. ಮಾಣಿಕ್ಯ ಅಂತ ಗಂಡನ ಜೊತೆ ಮಾಡಿದವರು ನನ್ನ ಎತ್ತ ತಂದೆ. ಅವರನ್ನು ನಾನು ಅವ್ರ ವಿಲ್ ಪವರೇ ನನ್ನ ಬದುಕು ಅಂದ್ಕೊಳ್ತೀನಿ. ಹಾಗೆ ನನ್ನ ಪ್ರೀತಿಸುವಂಥ, ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ನನ್ನ ಗಂಡ ಇವತ್ತು ಕೂಡ ನನ್ನ ಜೊತೆಗೆ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲ ದೊಡ್ಡ ಮಟ್ಟದಲ್ಲಿ ನನಗೆ ಭಗವಂತ ತೋರಿಸ್ತಾ ಇದ್ದಾರೆ. ಯಾಕೆ ಮಗಳೇ, ನೀನು ಯಾಕೆ ದುಃಖಿಸ್ತೀಯಾ, ಯಾಕೆ ಇಷ್ಟೊಂದು ವ್ಯಾಮೋಹ ಪಡ್ತೀಯಾ, ನಿನ್ನ ಜೊತೆಗೇ ಇದ್ದಾರೆ ನಿನ್ನ ಗಂಡ, ನಿನ್ನ ಯಜಮಾನರು ಅಂತ ನನಗೆ ಕೆಲವು ಬಾರಿ ತುಂಬ ಸಾರಿ ಹೇಳ್ದಂಗಿದೆ. ದೇವತಾ ಸೋಲಿದೆಯಲ್ಲ ಆತ್ಮ, ನಿಜವಾಗ್ಲೂ ಕೂಡ ಅವರು ಎಲ್ಲೂ ಹೋಗೋದಿಲ್ಲ, ನಮ್ಮ ಜೊತೆಗೆ ಇರ್ತಾರೆ. ನಮ್ಮ ಕೆಲಸಗಳನ್ನ ಮಾಡಿಸ್ತಾ ಹೋಗ್ತಾ ಇದ್ದಾರೆ. ಹಿಂಗೆ ನಡೀತು ನನಗೆ ಇವತ್ತು. ಅದನ್ನು ನನಗೆ ಹೆಂಗೆ ಅಂತಂದರೆ ನಿಜವಾಗ್ಲೂ 10 ನಿಮಿಷ ನಾನೇ ಆಶ್ಚರ್ಯಚಕಿತಳಾಗ್ಬಿಟ್ಟೆ. ಈ ಘಟನೆ ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ಅನ್ನಿಸ್ತು. ನೋಡಿ, ನಾನು ಆ ಕೈಯಿಂದ ಈ ಕೈಗೆ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾನೇ ಇದ್ದೀನಿ. ಏನು ಅನ್ನಿಸ್ತು, ನನ್ನನ್ನು ಪ್ರೀತಿಸುವಂಥವ್ರು ನೀವು ಇವತ್ತು ಕಮೆಂಟ್ ಮಾಡಬೇಕು, ನಿಮ್ಮ ಅಭಿಪ್ರಾಯ ತಿಳಿಸಿ. ಯಾವ ರೀತಿ ನಾನು ಇದನ್ನು ನಿಜವಾಗ್ಲೂ ಸಂತೋಷ ದುಃಖ ಎರಡೂ ಕೂಡ ನಾನು ಅನುಭವಿಸ್ತಿದ್ದೀನಿ. ಇದ್ದಾರೆ ನಮ್ಮ ಮನೆಯವರು, ಅವರೆಲ್ಲೂ ಹೋಗೋಕ್ಕೆ ಇದೇ ಇಲ್ಲ. ಅವರು ನಮ್ಮೊಟ್ಟಿಗೆ ಇದ್ದು ನಮ್ಮನ್ನು ಗಮನಿಸ್ತಾ ಅವರ ಒಂದು ಆತ್ಮಲೋಕದ ಪ್ರಯಾಣದಲ್ಲೂ ಕೂಡ ಇಲ್ಲೂ ಇರ್ತಾರೆ, ಅಲ್ಲೂ ಇರ್ತಾರೆ. ನಮ್ಮ ನೋವು ನಲಿವು ಎಲ್ಲನೂ ಕೇಳಿಸ್ಕೊಳ್ತಾ ಎಲ್ಲನೂ ವೀಕ್ಷಣೆ ಮಾಡ್ತಾ ಇದ್ದಾರೆ. ರಾಯರು ಕೆಲವು ಬಾರಿ ನನಗೆ, ನೀನು ನೋಡ್ತಾ ಹೋಗು, ಎಲ್ಲ ನೀನು ಅಂದ್ಕೊಂಡಂಗೆ ನಡೆಯುತ್ತೆ ಅಂತ ಹೇಳಿ ನನ್ನ ರಾಯರು ಕೂಡ ನಮ್ಮ ಮನೆಯವರೊಟ್ಟಿಗೆ ಸ್ವಲ್ಪ ಹೊತ್ತಿಗೆ ಮುಂಚೆ ಎಲ್ಲನೂ ಹೇಳ್ಕೊಂಡಿದ್ದೀಯಲ್ವಾ, ಅದನ್ನೆಲ್ಲ ಹೇಳ್ಕೊಂಡಾಗ ಅವ್ರು ಇರೋದನ್ನು ನನಗೆ ನನ್ನ ರಾಯರು ತೋರಿಸ್ಕೊಟ್ಬಿಟ್ರು. ಒಂದು ಬಿದ್ದಿದ್ರೆ ನನಗೆ ಇವತ್ತು ಅಡ್ಮಿಂಟ್ ಆಗಬೇಕಿತ್ತು ಹಾಸ್ಪಿಟ್ಲು. ನಿಜವಾಗ್ಲೂ ನನ್ನ ಕಾಲು ಮುರಿದೋಗ್ಬೇಕಿತ್ತು, ಇಲ್ಲಾಂದರೆ ನನ್ನ ಸೊಂಟ ಏನೋ ಆಗಬೇಕಿತ್ತು. ಇಷ್ಟು ನಡೀತು. ಮುಂದಿನ ನನ್ನ ಡೈಲಿ ಬ್ಲಾಗಲ್ಲಿ ಬರ್ತೀನಿ. ಇವತ್ತು ತುಂಬ ಹಸಿವಿದೆ, ನಾನೇನು ಅಡುಗೆ ಮಾಡಿಲ್ಲ. ನನ್ನ ತಂಗಿ ಮೊಳಕೆ ಕಾಳು ಸಾಂಬಾರು ಮಾಡಿ ರಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ನೀನು ಊಟಕ್ಕೆ ಬರಬೇಕು ಅಂತ ಹೇಳಿದ್ದಾಳೆ. ಅಲ್ಲಿ ಹೋಗಿ ಊಟ ಮುಗಿಸ್ಕೊಂಡು ಬರ್ತೀನಿ. ಏನು ಅನ್ನಿಸ್ತು ಇವತ್ತಿನ ನನ್ನ ಈ ಮನದಾಳದ ಮಾತು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ಅಭಿಪ್ರಾಯ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕು,
ಹೊಸದಾಗಿ ಬಂದಿರುವಂಥವ್ರು ನನ್ನ ಚಾನಲ್ಗೆ ಮೊದಲ ಬಾರಿ ಬಂದಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಹೈಪ್ ಅನ್ನೋವಂಥ ಬಟನ್ ಬರುತ್ತೆ, ಹೈಪ್ ಕೂಡ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಸ್ಯಾರೀಸ್ ಲಿಂಕುಗಳು ಕೂಡ ನನ್ನ ವಿಡಿಯೋ ಕೆಳಗಡೆ ಇರುತ್ತೆ. ಬೇಕಾದವರು ಕಡಿಮೆ ರೈಟು ಸೂಪರ್ ಕ್ವಾಲಿಟಿ ಬಟ್ಟೆಗಳು ಸಿಗುತ್ತೆ, ನೋಡಿ ಆಯಿತಾ. ಬರಲಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.